ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ಏನಪ್ಪ ವಿಚಾರ ಅಂತ ಅಂದರೆ, ಎಲ್ಲ ನಮ್ಮ ಆಟೋ ಚಾಲಕರು ಹಾಗೆ ಏನು ಬೈಕ್ ಟ್ಯಾಕ್ಸಿ ಚಾಲಕರು ಎಲ್ಲರೂ ಕೂಡ ಭಾಳ ಕಾತುರದಿಂದ ಕಾಯ್ತಾಯಿದ್ರು. ಈ ಕಡೆ ಆಟೋ ಚಾಲಕರು ಏನು ಪರ್ಮಿಷನ್ ಕೊಡ್ತಾರ ಏನು ಎತ್ತ ಅಂತ ಹೇಳಿ ಈ ಕಡೆ ಒಂದು ಆಟೋ ಚಾಲಕರಾದರೆ, ಇನ್ನೊಂದು ಕಡೆ ಬೈಕ್ ಟ್ಯಾಕ್ಸಿ ಚಾಲಕರು ಇಲ್ಲ ನಮಗೆ ಏನು ನಿಯಮ ಅನುಸಾರವಾಗಿ ಪರ್ಮಿಷನನ್ನು ಕೊಟ್ಟರು ಸಾಕು ಅಂತೇಳಿ ಆ ಕಡೆ ಕಾಯ್ತಾ ಇದ್ದಾರೆ. ಇವತ್ತು ಯಾವ ರೀತಿಯಾಗಿ ಕೋರ್ಟಲ್ಲಿ ಅಗ್ರಿಮೆಂಟ್ಸ್ ಆಯಿತು ಮತ್ತೊಂದು ಅನ್ನೋದನ್ನು ನನಗೆ ತಿಳಿದರ ಮಟ್ಟಿಗೆ ಒಂದೆರಡು ವಿಚಾರಗಳನ್ನು ಈ ಒಂದು ಯೂಟ್ಯೂಬ್ ಮುಖಾಂತರ ಹಂಚ್ಕೊಳ್ತೇನೆ. ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ಏನೋ ಹೋದ ತಿಂಗಳು ಸೆಪ್ಟೆಂಬರಲ್ಲೇ ಏನು ಕೇಸ್ ಇತ್ತು, ಅದನ್ನು ಆಗಲೇ ಮುಂದಕ್ಕೆ ಹಾಕಲಾಯಿತು ಅಂತಂದರೆ ಏನು ಅಕ್ಟೋಬರ್ 15ನೇ ತಾರೀಕಿಗೆ ಅಂದರೆ ಇವತ್ತು ಆ ವಿಚಾರಣೆಯನ್ನು ಮಾಡ್ತೀವಿ ಅಂತ ಹೇಳಿ ಡೇಟನ್ನು ಕೊಟ್ಟಿದ್ದರು. ಇವತ್ತು ಏನಾಯಿತು ಅಂತ ಅಂದರೆ, ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಕೂಡ ಕೋರ್ಟಿಗೆ ಹೋಗ್ತೀನಿ, ಅಲ್ಲಿ ಏನು ನಡೆಯುತ್ತೆ ಅಲ್ಲಿ ಹೈಕೋರ್ಟ್ ಹತ್ರ ಅವ್ರ ಜಡ್ಜ್ ಹತ್ರ ಏನು ಅಂದರೆ ವಕೀಲರ ಹತ್ರ ನಾನು ಕೂಡ ವಿಡಿಯೋ ಮಾಡಿ ಮಾತನಾಡಿಸ್ತೀನಿ ಅಂತೇಳಿ ಕಳೆದ ವಿಡಿಯೋದಲ್ಲೆಲ್ಲ ಹೇಳಿದ್ದೆ. ಹಾಗಾಗಿ ನಾನು ಕೂಡ ಇವತ್ತು ನಮ್ಮ ಸತೀಶ್ ಅಣ್ಣವ್ರು ಕೂಡ ಬನ್ನಿ ಹೋಗೋಣ ಅಂತೇಳಿ ಬೆಳಗ್ಗೆನೇ ಕರೆದ್ರು. ನಾನು ಬರ್ತೀನಿ ನಡ್ರಿ ಅಂತ ಹೇಳಿದೆ. ನಾನು ಬೇಗ ಹೋಗೋಣ ಅಂತ ಹೋದೆ. ನಾನು ಕೂಡ ಒಂದು 2:30-3 ಗಂಟೆಯಲ್ಲಿ. ಅವರು ಆಲ್ರೆಡಿ ಕೋರ್ಟು ಹಾಲಲ್ಲಿ ಹೋಗಿದ್ರು ಸತೀಶ್ ಅಣ್ಣವರು. ಅವ್ರಿಗೆ ಫೋನ್ ಮಾಡಿದೆ, ರೀಚ್ ಆಗಲಿಲ್ಲ. ಹಾಗಾಗಿ ನಾನು ಕೂಡ ನಿಂತ್ಕೊಂಡು ನೋಡಿದೆ, ಇಲ್ಲ ಅವ್ರ ಹತ್ರನೇ ವಿಚಾರ ತಿಳ್ಕೊಳ್ಳೋಣ ಅಂಥೇಳಿ ನಾನು ಅಲ್ಲಿಂದ ಹೊರಟು ಬಂದುಬಿಟ್ಟೆ. ಇವತ್ತು ಯಾವುದೇ ರೀತಿಯಾಗಿ ಏನು 15ನೇ ತಾರೀಕಿತ್ತು ಬೈಕ್ ಟ್ಯಾಕ್ಸಿ ವಿಚಾರಣೆ, ಯಾವುದೇ ರೀತಿಯಾಗಿ ಒಂದು ಚರ್ಚೆ ಆಗಿಲ್ಲ, ಅಗ್ರಿಮೆಂಟ್ಸ್ ಆಗಿಲ್ಲ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಕೋರ್ಟ್ ಕೇಸು ಅಂತ ಅಂದಮೇಲೆ ಅದು ಯಾವಾಗ ಇತ್ಯರ್ಥ ಆಗ್ತದೆ ಏನಾಗ್ತದೆ ಅಂತ ಹೇಳಿ ನಾವು ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ. ಆ ರೀತಿಯಾಗಿ ಅದಿದೆ. ಅದಕ್ಕೆ ಬಿಟ್ಟಿದ್ದು ಜಡ್ಜಿಗೆ ಬಿಟ್ಟಿದ್ದು. ಅದು ಅಂತಂದರೆ ಇನ್ನೂ 2 ತಿಂಗಳಾಗ್ಬೋದು, ಇಲ್ಲ 3 ತಿಂಗಳಾಗ್ಬೋದು, ಇನ್ನೂ 6 ತಿಂಗಳಾದರೂ ಆಗ್ಬೋದು. ಯಾವ ರೀತಿಯಾಗಿ ಒಂದು ತೀರ್ಪನ್ನು ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಭಾಳ ಕಾತುರದಿಂದ ಕಾಯ್ತಾ ಇದ್ದಾರೆ. ನೋಡೋಣ, ಇವತ್ತು ಯಾವುದೇ ರೀತಿಯಾಗಿ ಅಗ್ರಿಮೆಂಟ್ಸ್ ಆಗಿಲ್ಲ. ಆಮೇಲೆ ಇನ್ನೊಂದು ವಿಷಯವನ್ನು ಕೇಳ್ಪಟ್ಟೆ ಸ್ನೇಹಿತರೆ, ಏನಪ್ಪ ಅಂತ ಅಂದರೆ, ಕೆಲವೊಂದು ಆಟೋ ಸಂಘಟನೆ ಆಗಿರ್ಬೋದು, ಕೆಲವೊಂದು ಎಲ್ಲ ಅಧ್ಯಕ್ಷರುಗಳು ಏನು ಸಾರಿಗೆ ಆಯುಕ್ತರಿಗೆ ಹೋಗಿ ಈ ಇಲ್ಲಿಗಲ್ಲು ಏನು ಬೈಕ್ ಟ್ಯಾಕ್ಸಿಯನ್ನು ಮಾಡ್ತಾ ಇದ್ದಾರೆ, ದಯಮಾಡಿ ಇನ್ನೂ ಕೂಡ ಕೋರ್ಟಿಂದ ತೀರ್ಮಾನ ಆಗಿಲ್ಲ, ಇವರು ಮಾಡ್ತಾ ಇದ್ದಾರೆ, ಇವ್ರನ್ನ ನೀವು ತಡೆದು ಫೈನನ್ನು ಹಾಕಬೇಕು ಅಂತೇಳಿ ಒಂದು ಲೆಟರ್ಡನ್ನು ಕೊಟ್ಟಿದ್ದಾರೆ ಅಂತೇಳಿ ಕೇಳ್ಪಟ್ಟೆ. ನೋಡೋಣ ಅವರು ಯಾವ ರೀತಿಯಾಗಿ ನಿಲ್ಲಿಸ್ತಾರ, ಇಲ್ಲ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಾಳೆ ನಾಡ್ದಿಂದ ಮಾಡ್ಬೋದಾ ಅಂಥೇಳಿ ಏನೋ ಲೆಟ್ರನ್ನು ಕೊಟ್ಟಿದ್ದಾರಂತೆ. ನೋಡೋಣ. ಇನ್ನೂ ಕೂಡ ಆಮೇಲೆ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಹೋಗಿ ಮನವಿ ಮಾಡ್ತೇವೆ. ಫಸ್ಟ್ ಟೈಮು ಎಲ್ಲ ಕಡೆ ಕಾರ್ಯಾಚರಣೆ ಮಾಡಿದರು RTOದವರು, ಮತ್ತೊಂದು ಎಲ್ಲರೂ ಅಧಿಕಾರಿಗಳು. ಈಗ ಅವರೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಅವ್ರನ್ನ ತಡೀಬೇಕು ಅಂತಂದರೆ ರಾಜರಾಜೇಶ್ವರಿ ಓಡಿಸ್ತಾ ಇದ್ದಾರೆ ಈ ಥರ ಅಂತ ಹೇಳಿ ಎಲ್ಲ ಮನವರಿಕೆ ಮಾಡಿಕೊಡ್ತೀವಿ ಅಂತೇಳಿ ಕೆಲವರು ತಿಳಿಸ್ಕೊಟ್ಟಿದ್ದಾರಂತೆ. ಅದು ನೋಡೋಣ, ಕಾದು ನೋಡೋಣ ಯಾವ ರೀತಿಯಾಗಿ ಆಗ್ತದೆ ಮುಂದೆ ಅಂಥೇಳಿ. ಒಟ್ಟಿಗೆ ಈ ಬೈಕ್ ಟ್ಯಾಕ್ಸಿದು ಇವತ್ತು ಯಾವುದೇ ರೀತಿಯಾಗಿ ಇವತ್ತು ವಿಚಾರಣೆ ಆಗಿಲ್ಲ ಅಂತಂದರೆ ಡೇಟ್ ಇನ್ನೂ ಕೂಡ ಯಾವತ್ತೂ ನಿಗದಿ ಆಗಿಲ್ಲ. ಇವತ್ತು ಸಾಯಂಕಾಲ ಒಳಗಡೆ ನಿಗದಿ ಆಗ್ಬೋದು. ಅದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೇನೆ ಸ್ನೇಹಿತರೆ. ನೋಡಿ, ಇವತ್ತಿನ ವಿಚಾರ ಇಷ್ಟೇ. ಹಾಗಾಗಿ ನನಗೆ ತಿಳಿದರ ಮಟ್ಟಿಗೆ ಒಂದು 2 ವಿಚಾರಗಳನ್ನು ಈ ವಿಡಿಯೋ ಮುಖಾಂತರ ಯೂಟ್ಯೂಬ್ ಮುಖಾಂತರ ಮುಟ್ಟಿಸಿದ್ದೀನಿ. ನಾನು ಆಗಲೇ ಹೇಳ್ದಂಗೆ, ಯಾರ್ಯಾರು ನಮ್ಮ ಫಸ್ಟ್ ಟೈಮು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಾನು ಈ ಮುಖಾಂತರ ಎಲ್ಲ ನಮ್ಮ ವೀಕ್ಷಕರಿಗೆ, ನಮ್ಮೆಲ್ಲ ಯೂಟ್ಯೂಬ್ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೇಳಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಇವತ್ತಿನ ವಿಷಯ ಇಷ್ಟ ಆಗಿತ್ತು. ಮುಂದೆ ಯಾವ ಡೇಟಿಗೆ ಅದನ್ನು ಮುಂದೂಡ್ತಾರೆ ಅವತ್ತೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋ ಆಗ್ತಕ್ಕಂಥ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅಂತಂದರೆ ಯಾವುದೂ ಕೂಡ ನಾನು ಸುಳ್ಳು ಮಾಹಿತಿಗಳನ್ನು ಕೊಡೋಕ್ಕೆ ಹೋಗಲ್ಲ. ನಾನು ಏನು ತಿಳ್ಕೊಂಡು 4 ಜನ ಹತ್ರ ಏನು ಹೆಂಗಾಯಿತು ಏನಾಯಿತು ಚರ್ಚೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನನಗೆ ತಿಳಿದರ ಮಟ್ಟಿಗೆ ನಾನು ನಿಮಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ. ಇದರಲ್ಲಿ ಬೇರೆ ಯಾವುದೋ ಉದ್ದೇಶವೂ ನನಗಿಲ್ಲ. ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ನಾನು ಮನವರಿಕೆ ಮಾಡ್ಕೊಳ್ತೇನೆ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಮಾಡಿ. ಸಲ ನಾನು ಸುಮಾರು ಜನ ಎಲ್ಲ ಕಾಲ್ ಮಾಡ್ತಿರ್ತಾಣ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ತಿಳಿಸ್ಕೊಡಿ, ನಿಮ್ಗೇನು ನೀವೇನು ಸುಳ್ಳು ಹೇಳ್ತೀರ ಮತ್ತು ಅಲ್ಲಿ ಏನಾಗುತ್ತದೋ ಅದನ್ನ ವಿಚಾರವನ್ನು ತಿಳಿಸ್ಕೊಡಿ. ನಾವು ಕೂಡ ಯೂಟ್ಯೂಬ್ ಮತ್ತೊಂದು ನೋಡ್ತದಂಥ ಟೈಮಲ್ಲಿ
ನೀವು ಫಾಲೋವರ್ಸ್ ಆಗಿದ್ದೀವಿ, ನೀವು ಹೇಳಿದ್ದನ್ನು ನಿಜ ಇರುತ್ತೆ ಹೇಳಿ, ಅದನ್ನು ನೀವು ಏನು ಅನ್ಸುತ್ತೆ ಅದನ್ನು ಹೇಳಿ, ಫ್ರ್ಯಾಂಕಾಗಿ ಹೇಳಿ. ಯಾವುದೇ ಸುಳ್ಳು ಈ ಬೇರೆ ಎಲ್ಲ ಮುಂಚಾಗಲೇ ನಮ್ಮಲ್ಲಿ ಸುದ್ದಿ ಅಂತ ಹೇಳ್ತಾರಲ್ಲ, ಆ ಥರ ಸುಳ್ಳುಗಳ ಸುದ್ದಿಗಳನ್ನು ಹಬ್ಬಿಸ್ತಾರೆ. ನೀವು ನಮಗೆ ಏನು ಅನಿಸುತ್ತೆ ಆ ವಿಚಾರಗಳನ್ನು ಮಾತ್ರ ಹೇಳ್ತೀರಾ. ಅದಕ್ಕಾಗಿ ನೀವು ಕರೆಕ್ಟಾಗಿ ಹೇಳ್ತಾಯಿದ್ರೆ ಹೇಳಿ ಅಂತೇಳಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ನನಗೆ ಈ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅಂಥೇಳಿ ನಾನು ಕೂಡ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್